ಈ ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಭಾರತ ದೇಶದ ಕೃಷಿಕರನ್ನ ಇಲ್ಲದಂತೆ ಮಾಡುವಂಥ ಕಾರ್ಪೊರೇಟ್ ಮತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಕೈಯಲ್ಲಿ ಕೃಷಿಯನ್ನು ಕೊಡ್ತಕ್ಕಂಥ ಒಂದು ಹೊಸ ವ್ಯವಸ್ಥೆ ಮಾಡಲಿಕ್ಕಾಗಿಯೇ ರೈತರು ತಮ್ಮ ಭೂಮಿಯನ್ನು ಬಿಟ್ಟು ತಾವೇ ಓಡಿ ಹೋಗ್ಬೇಕಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕಾಗಿಯೇ ರೈತರ ಭಾಳ ಪ್ರಮುಖವಾಗಿರ್ತಕ್ಕಂಥ ರೈತರ ಮಾರ್ಕೆಟ್ APMC ಏನಿದೆ ಆ ವ್ಯವಸ್ಥೆಯನ್ನು ಸಂಪೂರ್ಣ ನಾಶ ಮಾಡೋಂಥದ್ದು. ಸಾವಿರಾರು ಎಕರೆ APMC ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು. ಈಗಾಗಲೇ 147 APMCಗಳು ಕರ್ನಾಟಕ ರಾಜ್ಯದಲ್ಲಿ ಇದಾವೆ. ಅವೆಲ್ಲವನ್ನೂ ಕೂಡ ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಕೈ ಹಾಕಿದ್ದಾರೆ. ಅಂದರೆ ರೈತರು ಮಾರ್ಕೆಟ್ ಇಲ್ಲದಂತ ಮಾಡಿಬಿಟ್ರೆ ಒಂದು, ಎರಡನೇದು ರೈತರಿಗೆ ಏನು ಕೊಡ್ತಕ್ಕಂಥದ್ದು ಬ್ಯಾಂಕ್ ಸೌಲಭ್ಯ ಎಲ್ಲವನ್ನೂ ಕೂಡ ಕಟ್ ಮಾಡ್ತಕ್ಕಂಥದ್ದು. ಮೂರನೇದು ಭೂಮಿ ಇದ್ದಿರ್ತಾನೆ ಇವರಿಗೆ ಭೂಮಿಯನ್ನು ರೈತರು ಮಾತ್ರ ಕೊಂಡ್ಕೋಬೇಕಂತಕ್ಕಂಥದ್ದು ಇತ್ತು, ಕೃಷಿ ಉದ್ದೇಶಕ್ಕಾಗಿ ಅಂತ ಇತ್ತು. ಅದನ್ನು ಬಿಟ್ಟು ಬೆಕ್ಕದ್ದು 400 ಎಕರೆ ಸುಮಾರು ಯಾರಾದರೂ ಕೊಂಡ್ಕೋಬೋದು ಅಂತಕ್ಕಂಥ ಕಾನೂನು ಮಾಡೋದ್ರ ಮೂಲಕ ಈ ಎಲ್ಲವೂ ಹಿಂದುಗಡೆ ಏನೈತಂದರೆ ಇವತ್ತು ರೈತರಿಗೆ 10 ಹಾರ್ಸ್ಪವರ್ವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಪಂಪ್ ಸೆಟ್ಗಳದಾವೆ. 40 ಲಕ್ಷ ಪಂಪ್ ಸೆಟ್ಗಳು ನೀರಾವರಿ ಇರ್ತಕ್ಕಂಥ 10 ಹಾರ್ಸ್ಪವರ್ ಒಳಗಿರ್ತಕ್ಕಂಥ ಮೋಟ್ರಿಗೆ ಕರೆಂಟ್ ರದ್ದು ಮಾಡ್ತಕ್ಕಂಥದ್ದು, ಅವರಿಗೆ ಮೀಟ್ರ್ ಆಗ್ತಕ್ಕಂಥದ್ದು, ಈ ರೀತಿ ಕೃಷಿ ದುಬಾರಿ ಮಾಡಿ ಕೃಷಿಯನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥ ಹುನ್ನಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈ ಹಾಕಿದವು. ಆ ಕಾರಣಕ್ಕೆ ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಇಡೀ 60% ಹೆಚ್ಚು ಜನ ಉದ್ಯೋಗ ಕಳ್ಕೊಂತಾರೆ. ಇವತ್ತು ಗುಲಾಮರಾಗ್ತಾರೆ. ಇವತ್ತು ಎಲ್ಲಿ ನಿರುದ್ಯೋಗ ಸಮಸ್ಯೆ ಸೃಷ್ಟಿ ಆಗುತ್ತೆ. ಈ ಕಾರಣಕ್ಕೆ ಈ ಕಾನೂನುಗಳನ್ನ ವಿರೋಧ ಮಾಡಬೇಕು. ಕೇಂದ್ರ ರಾಜ್ಯ ಸರ್ಕಾರಗಳು ಯಾವುದೇ ಕಾರಣಕ್ಕೆ ರೈತರನ್ನ, ಕೃಷಿ ಕೂಲಿಕಾರನ, ಗ್ರಾಮೀಣ ಪ್ರದೇಶ ಉಳಿಬೇಕಂತಂದರೆ ಈ ಕಾನೂನು ಜಾರಿಗೆ ಬರಬಾರ್ದು ಅಂತಂದು ಹೇಳಿನೇ 28ನೇ ತಾರೀಕು ಕರ್ನಾಟಕವನ್ನು ಬಂದ್ ಮಾಡೋದ್ರ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಮಸೂದೆಯನ್ನು ನೀವು ಪಾಸ್ ಮಾಡಿದ್ರು ಕೂಡ ಇವತ್ತು ವಿಧಾನಸೌಧ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಆ ಕಾನೂನುಗಳನ್ನ ನೀವು ಖಂಡಿತವಾಗಿ ವಾಪಸ್ ತಕ್ಕಂತಕ್ಕಂಥ ಕೆಲಸ ಕೈ ಮಾಡಲೇಬೇಕು. ಅಲ್ಲಿವರೆಗೂ ಈ ಜನತೆಯ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.